ಗೆಳೆಯರೆ, ನಿಮಗೆ ರಾಮಾಯಣದಲ್ಲಿ ಒಂದು ಸನ್ನಿವೇಶ ಅಂತ ಗೊತ್ತೇ ಇದೆ. ಯಾವುದಪ್ಪ ಸನ್ನಿವೇಶ ಅಂದರೆ ಸೀತಾಮಾತೆಯನ್ನು ರಾವಣ ಅಪಹರಿಸಿಕೊಂಡು ಹೋಗುವಂಥ ಸನ್ನಿವೇಶ. ಆ ಒಂದು ಸನ್ನಿವೇಶದಲ್ಲಿ ಜಟಾಯು ಎಂಬ ಒಂದು ಪಕ್ಷಿ ರಾವಣನ ತಡೆಯೋಕ್ಕೆ ಪ್ರಯತ್ನ ಪಡುತ್ತೆ. ಆವಾಗ ಸಿಟ್ಟಿಗೆದ್ದ ರಾವಣ ಏನು ಮಾಡ್ತಾನೆ ಅಂದರೆ ಆ ಜಟಾಯ ಪಕ್ಷಿಯನ್ನು 2 ರೆಕ್ಕೆಗಳನ್ನ ಕತ್ತರಿಸಿ ಹಾಕ್ತಾನೆ. ಹಾಗೆ ರೆಕ್ಕೆಯನ್ನು ಕತ್ತರಿಸಿಕೊಂಡು ಬಿದ್ದಂಥ ಜಟಾಯು ರಾಮನಿಗೋಸ್ಕರ ಕಾದ್ಕೊಂಡು ಕೂರುತ್ತೆ. ಏನಕ್ಕೋಸ್ಕರ ಅಂದರೆ ಆ ಒಂದು ವಿಷಯನ ಹೇಳಲಿಕ್ಕೆ. ಸೊ ರಾಮ ಮತ್ತು ಜಟಾಯು ಮೀಟ್ ಮಾಡಿದ ಜಾಗ ಯಾವುದು ಅಂದರೆ ಇದೇ ಲೇಪಾಕ್ಷಿ. ಗೆಳೆಯರೆ, ಇವತ್ತಿನ ಸಂಚಿಕೆ ಎಲ್ಲಿ ಅಂದರೆ ಲೇಪಾಕ್ಷಿ, ಆಂಧ್ರ ಪ್ರದೇಶದ ಲೇಪಾಕ್ಷಿಯಲ್ಲಿ. ಸೊ ಈ ಒಂದು ಸ್ಥಳಕ್ಕೆ 13ನೇ ಶತಮಾನದಿಂದ ಹಿಸ್ಟ್ರಿ ಇದೆ. 13ನೇ ಶತಮಾನಕ್ಕಿಂತ ರಾಮಾಯಣದಲ್ಲೂ ಕೂಡ ಈ ಒಂದು ಸ್ಥಳದ ಉಲ್ಲೇಖ ಇದೆ. ಸೊ ಗೆಳೆಯರೆ, ಲೇಪಾಕ್ಷಿ ಬಂದಾಗೆ ಮೊದಲಿಗೆ ನಿಮಗೆ ಕಾಣೋದೇನು ಅಂದರೆ ನೋಡಿ, ಇದು ಬಂದುಬಿಟ್ಟು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಹಾಗೆಯೇ ಇದೇ ರೋಡಲ್ಲಿ ಈ ಕಡೆ ಹೋದರೆ ಜಟಾಯು ಥೀಮ್ ಪಾರ್ಕ್. ಓಕೆ, ಸೊ ನಾವು ಮೊದಲೇನು ಅಂತಂದರೆ ಈ ಒಂದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆ ಇಲ್ಲಿ ಹೋಗಿ ದರ್ಶನ ಪಡ್ಕೊಂಡು ಮತ್ತೆ ಅಲ್ಲಿಗೆ ಹೋಗ್ತೀವಿ. ಓಕೆ, ಸೊ ಗೆಳೆಯರೆ, ನೀವೇನು ನೋಡ್ತಿರೋದು 13ರಿಂದ 16ನೇ ಶತಮಾನದ ವಿಜಯನಗರ ಕಾಲದ ವೀರಭದ್ರೇಶ್ವರ ದೇವಸ್ಥಾನ ಹಿಂದೆ ಇರೋದು. ಆ್ಯಕ್ಚುಲಿ ಮುಂದೆ ಲಿಂಗ ಇದೆ, ಬನ್ನಿ ತೋರಿಸ್ತೀನಿ. ಆ್ಯಕ್ಚುಲಿ ಇದು ನೀರು ಇಲ್ಲಿಂದ ಬರ್ತದೆ. ಪಾದ ಏನಿದೆ ಅಲ್ಲಿದು ಒಂದು ವಿಶೇಷತೆ ಏನು ಅಂತಂದರೆ ಅಲ್ಲಿ ಬಂದು ವರ್ಷದ 365 ದಿನವೂ ನೀರಿರುತ್ತೆ ಆ ಒಂದು ಪಾದದಲ್ಲಿ. ಅದು ಇಲ್ಲಿನ ವಿಶೇಷ. ಸೊ ಗೆಳೆಯರೆ, ನೀವಿಲ್ಲಿ ನೋಡ್ತಿರೋದೇನು ಅಂದರೆ ಇದೇ ಊಟ ಮಾಡ್ತಿದ್ದ ಜಾಗ ನೋಡಿ. ಇದು ಆಗಿನ ಸಮಯದಲ್ಲಿ ಇದು ಊಟಕ್ಕೆ ಕೂತುಕೊಳ್ಳೋ ಜಾಗ. ಇದು ಗೆಳೆಯರೆ, ಇನ್ನೊಂದು ವಿಶೇಷತೆ ಏನು ಅಂತಂದರೆ ನೀವಿಲ್ಲಿ ಏನು ಪಿಲ್ಲರ್ಸ್ಗಳನ್ನ ನೋಡ್ತಾ ಇದ್ದೀರಾ, ಯಾವುದೇ ಒಂದು ಪಿಲ್ಲರ್ಗೆ ಫೌಂಡೇಶನ್ ಇಲ್ಲ. ಎಲ್ಲ ಏನು ಅಂತಂದರೆ ಒಂದು ಅಲೈನ್ ಮಾಡಿ ಒಂದಕ್ಕೊಂದು ಸಪೋರ್ಟಾಗಿ ಇಟ್ಟಿದ್ದಾರೆ. ನೋಡಿ ಹಿಂದೆ ನೋಡಿ. ನೋಡಿ, ಯಾವುದಕ್ಕೂ ಪಿಲ್ಲರ್ ಇಲ್ಲ, ಜಸ್ಟ್ ಹಾಗೆ ಇಟ್ಟಿದ್ದಾರೆ. ನೋಡಿ ಇದು ಕೂಡ ಅಷ್ಟೇ. ಏನು ಅಂತಂದರೆ ನೋಡಿ, ಸುಮ್ಮನೆ ಒಂದಕ್ಕೊಂದು ಅಲೈನ್ ಮಾಡಿ ಇಟ್ಟಿದ್ದಾರೆ ಅಷ್ಟೇ ನೋಡಿ. ಬಟ್ ಇಲ್ಲಿರೋ ಗೈಡ್ ಏನು ಹೇಳಿದ್ರು ಅಂದರೆ ಇದು ಆಗಿನ ಕಾಲದಲ್ಲಿ ಚಿನ್ನ ಇರ್ಬೋದು, ಮುತ್ತು ಇರ್ಬೋದು, ವಜ್ರ ವೈರೂಡ್ಯಗಳನ್ನ ಇಲ್ಲಿ ಬಂದು ಮಾರ್ತಾ ಇದ್ರಂತೆ. ಆ ಪ್ಲೇಸ್ ಅಂತ ಇದು, ಅಥವಾ ಟ್ರೆಜರ್ ಅಂತ ಹೇಳ್ತಾ ಇದ್ರು ಆ್ಯಕ್ಚುಲಿ. ಓಕೆ, ಸೊ ಈ ಪಿಲ್ಲರ್ನ ವಿಶೇಷತೆ ಏನು ಅಂದರೆ ಇದು ನೆಲಕ್ಕೆ ಕನೆಕ್ಟ್ ಆಗಿಲ್ಲ, ಮೇಲ್ಗಡೆ ಕನೆಕ್ಟ್ ಆಗಿದೆ. ನೀವಲ್ಲಿ ನೋಡ್ತಿರೋದೇ ಏನು ಅಂತಂದರೆ 7 ಹೆಡೆಯ ನಾಗಲಿಂಗ. ನಿಮಗೆ ಅದರದೊಂದು ಸ್ಟೋರಿ ಗೊತ್ತಾ? ಹೇಗೆ ಗೊತ್ತಿದೆ ಅಂತ? ಏನು ಸ್ಟೋರಿ ಅಂದರೆ ಇದನ್ನು ಕೆತ್ತೋ ಶಿಲ್ಪಿಗಳು
ಒಂದಿನ ಏನು ಮಾಡ್ತಾರೆ ಅಂದರೆ ಇದನ್ನ ಕೆತ್ತಬೇಕು ಅಂತೇಳಿ ಊಟಕ್ಕಿಂತ ಮುಂಚೆನೇ ಇದನ್ನ ಈ ಒಂದು ಪ್ರತಿಮೆನ ಕೆತ್ತಕ್ಕೆ ಶುರು ಮಾಡ್ತಾರಂತೆ. ಆವಾಗ ಅವ್ರ ಅಮ್ಮನಿಗೆ ಹೇಳಿರ್ತಾರಂತೆ, ನೀನು ಅಡುಗೆ ಮಾಡೋಕ್ಕೆ ಶುರು ಮಾಡು, ನಾನು ಕೆತ್ತಿ ಇರ್ತೀನಿ ಅಂತ ಹೇಳಿರ್ತಾರಂತೆ. ಆವಾಗ ಈ ಶಿಲ್ಪಿಗಳು ಏನು ಮಾಡ್ತಾರೆ ಅಂದರೆ ಅಮ್ಮನ ಅಡುಗೆ ಹಾಕಿಂತ ಮುಂಚೆನೇ ಆ ಒಂದು ಪ್ರತಿಮೆನ ಕೆಲಸವನ್ನು ಮುಗಿಸ್ತಾರಂತೆ. ಆವಾಗ ನೋಡಿ ಇಲ್ಲಿ ಮುಂದೆ ಏನಿದೆ ಇದೇ ಬಂದು ಆಗ ಅಡುಗೆ ಮನೆ ಆಗಿತ್ತು, ಅವ್ರ ಅಮ್ಮ ಅಡುಗೆ ಮಾಡಿದ ಸ್ಥಳ ಆಗಿತ್ತು. ಅವ್ರ ಅಮ್ಮ ಅಡುಗೆ ಮುಗಿಸ್ಬಿಟ್ಟು ಹೊರಗೆ ಬಂದು ಈ ಒಂದು ಪ್ರತಿಮೆ ಏನಿದೆ ಇದನ್ನ ನೋಡಿದಾಗ ಪ್ರತಿಮೆ ಕಂಪ್ಲೀಟ್ ಆಗಿರುತ್ತೆ. ಅವರು ಆಶ್ಚರ್ಯದಿಂದ ಏನಪ್ಪ ಇದು ಆಗಿದೆ ಅಂದಾಗ ಆ ಅಮ್ಮನ ದೃಷ್ಟಿಗೆ ಅಲ್ಲಿ ಕಾಣ್ತಾ ಇದೆ ಅಲ್ಲ ಆ ಶಿವಲಿಂಗ ಬಿರುಕು ಬಿಡುತ್ತೆ. ಸೊ ಈಗ ಏನು ಅಂತಂದರೆ ಆ ಒಂದು ಶಿವಲಿಂಗನ ಆ ಬಿರುಕುನ ಸಿಮೆಂಟಲ್ಲಿ ಕವರ್ ಮಾಡಿದ್ದಾರೆ. ಬಟ್ ಆ್ಯಕ್ಚುಲಿ ಹಿಸ್ಟ್ರಿ ಪ್ರಕಾರ ಅದು ಆ ಶಿವಲಿಂಗದಲ್ಲಿ ಏನಿದೆ ಬಿರುಕು ಇತ್ತು. ಆ್ಯಕ್ಚುಲಿ ಏನು ಅಂತಂದರೆ ಸನಾತನ ಧರ್ಮದಲ್ಲಿ ಬಿರುಕು ಬಿಟ್ಟ ಪ್ರತಿಮೆನ ನಾವು ಪೂಜೆ ಮಾಡಬಾರ್ದು ಅಂತ ಮೋಸ್ಟ್ಲಿ ಅದನ್ನ ಚೇಂಜ್ ಕೂಡ ಮಾಡಿರ್ಬೋದು. ಬಟ್ ಆ್ಯಕ್ಚುಲಿ ಸ್ಟೋರಿ ಪ್ರಕಾರ ಅದು ಬಿರುಕು ಬಿಟ್ಟಿತ್ತು. ಇದು ಹಿಸ್ಟ್ರಿ. ಸೊ 7 ಎಡೆಯ ಹಾವಿನ ಪ್ರತಿಮೆ ಇದೆ. ಇದರ ಹಿಂದುಗಡೆ ಒಂದು ಗಣಪತಿ ಪ್ರತಿಮೆ ಇದೆ, ಬನ್ನಿ ನೋಡೋಣ. ಓಕೆ, ಇಲ್ಲಿನ ವ್ಯೂ ಯಾವ ಥರ ಇದೆ ಅಂದರೆ ಸೊ ಗೆಳೆಯರೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಏನು ಅಂತಂದರೆ ಜಟಾಯಿನ ಒಂದು ಪ್ರತಿಮೆ ಇದೆ. ಸೊ ಹಾಗೆ ಒಂದು ದೊಡ್ಡ ಬಂಡೆ ಕಾಣ್ತಾ ಇದೆ. ಆ್ಯಕ್ಚುಲಿ ಇದರ ವಿಷಯ ಏನು ಅಂತಂದರೆ ಇದಕ್ಕೆ ಕಲೆಕ್ಟರ್ ಇದರ ಮೇಲೆ ಟೂರಿಸ್ಟ್ ಹತ್ತಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಯಾಕೆ ಅಂದರೆ ನೋಡಿ ಇಲ್ಲೇನು ಕಾಣ್ತಿದೆ ಈ ಒಂದು ಬಂಡೆ ಸಪೋರ್ಟಿಂದ ಈ ಒಂದು ಗುಂಡಾಕಾರದ ಕಲ್ಲಿದೆ. ಸೊ ಇದು ರೋಲ್ ಆಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ನೋಡಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಆ್ಯಕ್ಚುಲಿ ಆದರೂ ಗುರು ಬರ್ಬೋದು ಒಂದ್ಸತಿ ಬೆಂಗಳೂರಿಂದ ಅಲ್ವಾ. ಸೊ ಗೆಳೆಯರೆ ನೀವಿಲ್ಲಿ ನೋಡ್ತಿರೋದೇನು ಅಂದರೆ ಇದೇ ಸೀತಾ ಮಾತೆಯ ಪಾದ. ಓಕೆ ಅಂತ ಸೊ ಗೆಳೆಯರೆ ನೋಡ್ತಿರ್ಬೋದು, ಇದು ಸೀತಾ ಮಾತೆಯ ಪಾದ ಇಲ್ಲಿದೆ. ಇದರ ಸೈಡಲ್ಲಿ ವ್ಯೂ ಇದು ನೋಡಿ. ಅಲ್ಲಿ ಬಂದು ಲೇಪಾಕ್ಷಿ ಬಸ್ ಸ್ಟ್ಯಾಂಡ್ ಕಾಣ್ತಾ ಇದೆ. ಹಾಗೆಯೇ ನೋಡಿ ಇಲ್ಲಿ ಬಂದು ಟೆಂಪಲ್ ಕಾಣ್ತಾ ಇದೆ, ಆಗಲೇ ಇದ್ದ ಟೆಂಪಲ್ ಇದೆ. ಸೊ ಇದು ಬಂದು ವ್ಯೂ. ಓಕೆ, ಇದು ಬರ್ಬೇಕು ಗೊತ್ತಾ? ಹಾಂ, ಬಿಸಿಲು ಬಿಸಿಲು ಬಿಸಿಲು. ಸೊ ಗೆಳೆಯರೆ ನಿಮಗೆಲ್ಲ ಒಂದು ಕ್ವಶನ್ ಇರ್ಬೋದು, ಇಂದು ಏನು ಅಂತಂದರೆ ಲೇಪಾಕ್ಷಿಗೆ ಯಾವ ರೀತಿ ಬರೋದು ಅನ್ನೋದು. ನೋಡಿ ಗೆಳೆಯರೆ, ಏನು ಅಂತಂದರೆ ಕೆಂಪೇಗೌಡ ಬಸ್ ಸ್ಟ್ಯಾಂಡಿಂದ ಹಿಂದೂಪುರಕ್ಕೆ ಬಂದು ಕೂಡ ಲೇಪಾಕ್ಷಿಗೆ ಬರ್ಬೋದು. ನೀವು ಕೆಂಪೇಗೌಡ ಬಸ್ ಸ್ಟ್ಯಾಂಡಿಂದ ಕೂಡ ಲೇಪಾಕ್ಷಿಗೆ ಬಸ್ ಇದೆ. ಬಟ್ ಏನು ಅಂತಂದರೆ ಪ್ರಾಪರಾಗಿ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಬಸ್ಸಿಗೆ ಬನ್ನಿ. ನಡ್ಕೊಂಡು ಬರ್ಬೋದು, ನಡ್ಕೊಬರ್ಬೋದತ್ತೆ ಆದಿಮಾನವ. ಸೊ ಗೆಳೆಯರೆ, ನೀವಿಂದ ನೋಡ್ತಿರೋದೆ ನಮ್ಮ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ವ್ಯಾಲಿಯ ಅತಿ ದೊಡ್ಡ ನಂದಿ ಇದು. ಆ್ಯಕ್ಚುಲಿ ಈ ನಂದಿ ಬಂದ್ಬಿಟ್ಟು 6 ಮೀಟರ್ ಹೈಟ್ ಇದೆ. ಇದು ವಿಜಯನಗರ ಕಾಲದ್ದು. ಹಾಗೆ ಈ ನಂದಿ ಏನು ಅಂತಂದರೆ ಅಲ್ಲಿ ಆಗಲೇ ನೋಡ್ದವಲ್ಲ ನಾಗಲಿಂಗ, ಅದಕ್ಕೆ ಮುಖ ಮಾಡಿದೆ ಈ ಒಂದು ನಂದಿ. ಸೊ ಗೆಳೆಯರೆ, ನೀವೇನು ನೋಡ್ತಿದ್ದೀರಾ, ಇದು ಈ ಲೇಪಾಕ್ಷಿಯ ಉದ್ಯಾನವನ ಏನಿದೆ ಅದರ ಒಂದು ಸಣ್ಣ ಕೊಳ ಇದು. ನೋಡಿ ತಾವರೆ ಗಿಡಗಳಿದೆ. ನೋಡಿ ಇಲ್ಲೇ ಬಂದು ನಂದಿ ಇರೋದು. ಆ ಕಡೆ ಬಂದುಬಿಟ್ಟು ಜಟಾಯಿನ ಒಂದು ಥೀಮ್ ಪಾರ್ಕ್ ಇರೋದು. ಆಮೇಲೆ ಈ ಕಡೆ ಹೋದರೆ ಟೆಂಪಲ್ ಹೋಗುತ್ತೆ. ಸೊ ನೋಡಿದ್ರಲ್ಲ ಗೆಳೆಯರೆ, ಇದಿಷ್ಟು ಬಂದು ಇವತ್ತಿನ ಸಂಚಿಕೆ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು, ಶುಭ ದಿನ, ಜೈ ಹಿಂದ್, ಜೈ ಕರ್ನಾಟಕ.